ನಮಸ್ತೆ ಎಲ್ಲರಿಗೂ. ಇಲ್ಲಿ 2 ಸ್ಟೋನ್ ಇದೆ. ಯಾವುದಾದ್ರೂ ಒಂದು ಆಯ್ಕೆ ಮಾಡಿ. ಇದು ಮೊದಲನೇದು, ಇದು ಎರಡನೇದು. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ, ನಿಮ್ಮ ಎಕ್ಸ್ ಎನರ್ಜಿ ಏನಿದೆ ನೋಡುವ. ಸೊ ಟೇಕ್ ಯುವರ್ ಓನ್ ಟೈಮ್. ಓಕೆ, ಬನ್ನಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಓಕೆ, ತುಂಬ ಯೋಚನೆ ಮಾಡ್ತಾ ಇದ್ದೀರಾ ನೀವು ಅವ್ರ ಬಗ್ಗೆ, ಅವರು ನಿಮ್ಮ ಬಗ್ಗೆ. ಸೊ ಈ ಫುಲ್ ಮೂನ್ ಡೇ ದಿನ ಏನೋ ಮೇ ಬಿ ಹ್ಯಾಪನ್ ಆಗೋದ್ರಲ್ಲಿ ಇದೆ. ಓಕೆ, ಸಾಕಷ್ಟು ಸೀಕ್ರೆಟ್ಸ್ ಇದೆ. ಯು ನೋ ವಾಟ್ ಟು ಡೂ ಅನ್ನೋವಂಥದ್ದು. ಅವರು ಎನರ್ಜಿ ಕೇಳಿದ್ರೆ ಅವ್ರು ತುಂಬ ಚೆನ್ನಾಗಿದ್ದಾರೆ. ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಮತ್ತೆ ನಿಮ್ಮ ಲೈಫಿಗೆ ಬರೋ ಅಂಥ ಯೋಚನೆಯಲ್ಲಿ ಇದ್ದಾರೆ, ಆಲೋಚನೆಯಲ್ಲಿ ಇದ್ದಾರೆ. ಅವ್ರಿಗೆ ಅವ್ರ ಬಗ್ಗೆ ಸಾಕಷ್ಟು ಹೆಮ್ಮೆ ಇದೆ. ಸೊ ಹೀಗಿಲ್ಲ ಅಂದರೆ ಹಾಗೆ, ಹಾಗಿಲ್ಲ ಅಂದರೆ ಹೀಗೆ, ಹೇಗೋ ಒಂದು ರೀತಿ ನಿಮ್ಮನ್ನ ಪಡ್ಕೊಬೇಕು, ವಾಪಸ್ ಬರಬೇಕು ಅನ್ನೋದು ಅವ್ರ ಉದ್ದೇಶ ಇದೆ. ಬಟ್ ಮೆಜಿಷಿಯನ್ ಅಂಡ್ ಮಿರರ್ ಇರೋದ್ರಿಂದ ಇದೊಂದು ರೀತಿ ಹಗಲುಗನಸು. ಇದು ಆಗೋದಿಲ್ಲ. ಮೇ ಬಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇರೋದ್ರಿಂದ, ಅಥವಾ ನಾವು ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆ ರೀಡಿಂಗ್ ಮಾಡ್ತಾ ಇರೋದ್ರಿಂದ ಅವರ ಲೈಫಿಗೆ ನ್ಯೂ ಲವ್ ಎಂಟ್ರಿ ಆಗಿದೆ. ಅಗೇನ್ ನಿಮ್ಮಿಬ್ಬರ ಮಧ್ಯೆ ಮೂರನೇ ವ್ಯಕ್ತಿ ಯಾರಾದರೂ ಇದ್ರೆ ಅವರು ನಿಮ್ಮ ಜೀವನಕ್ಕೆ ಎಷ್ಟು ದೂರದಲ್ಲಿ ಇರ್ತಾರೋ ಅಷ್ಟು ನಿಮಗೆ ಒಳ್ಳೆಯದು. ಸೊ ಥರ್ಡ್ ಪಾರ್ಟಿ ಯಾವ ಮೂಡಲ್ಲಿ ಇದ್ದಾರೆ ಅಂತ ನೀವು ಕೇಳೋದಾದ್ರೆ, ದೇ ವಿಲ್ ವೆರಿ ಹ್ಯಾಪಿ. ಎಕ್ಸ್ ಎನರ್ಜಿ ಇರಬಹುದು ಅಥವಾ ಥರ್ಡ್ ಪಾರ್ಟಿ ಎನರ್ಜಿ ಇರಬಹುದು. ಅವರು ಇವಾಗ ಖುಷಿಯಲ್ಲಿ ಇದ್ದಾರೆ, ಸಂತೋಷದಲ್ಲಿ ಇದ್ದಾರೆ. ಅವರು ಏನು ಅನ್ಕೊಂಡಿದ್ರು ಲೈಫಲ್ಲಿ, ಹೇಗಿರ್ಬೇಕು ಅವ್ರ ಲೈಫ್ ಅನ್ಕೊಂಡಿದ್ರು, ಹಾಗೆ ಅವ್ರ ಲೈಫ್ ಇದೆ. ಹಾಗಾಗಿ ಅವರು ಹ್ಯಾಪಿಯಾಗಿ ಇದ್ದಾರೆ. ಎಸ್, ತುಂಬಾನೇ ಸ್ಟ್ರೆಸ್ಸಲ್ಲಿ ಇದ್ದಾರೆ ಅವರು. ಒಂಥರ ನಿಮ್ಮನ್ನ ಕಟ್ಟಾಕ್ಲಿಕ್ಕೆ ಏನೇನು ಬೇಕು ಅದನ್ನೆಲ್ಲ ಮಾಡಿದ್ದಾರೆ. ನಿಮ್ಮ ವಸ್ತುಗಳನ್ನ ನಿಮಗೆ ಗೊತ್ತಿಲ್ದಿರೋ ಹಾಗೆ ಅವರೆಲ್ಲ ಇಟ್ಕೊಂಡಿದ್ದಾರೆ, ಸಾಕಷ್ಟು ವಸ್ತುಗಳನ್ನ. ಬಟ್ ನೀವಿಲ್ಲಿ ಅವರು ಬೇಡ ಅನ್ನುವಂಥ ಮೂಡಲ್ಲಿ ಇರಬಹುದು, ಅಥವಾ ಕೆಲವರಿಗೆ, ಇದೊಂದು ಜನರಲ್ ರೀಡಿಂಗ್ ಇದೆ, ಕೆಲವರಿಗೆ ಅವ್ರು ನಿಮ್ಮನ್ನು ಬಿಟ್ಟು ಹೋಗಾಯ್ತು, ಅಥವಾ ನೀವು ಅವ್ರಿಗೆ ಬಿಟ್ಟಾಯ್ತು. ಸೊ ಬಿಟ್ಟು ಹೋದ್ರೂ ಇದೊಂದು ಮುಗಿಯದ ಕತೆ ಅನ್ನೋ ರೀತಿಯಲ್ಲಿ ವಾಪಸ್ ಬರಬೇಕು ಅಂತ ಕಾಯ್ತಾ ಇದ್ದಾರೆ. ಬಟ್ ನಿಮ್ಮ ಜೀವನ ನಿಮ್ಮ ಇಷ್ಟ. ಎಕ್ಸನ್ನು ಆದಷ್ಟು ರಿಜೆಕ್ಟ್ ಮಾಡಿದ್ರೆ ಬೆಟರು. ಸೊ ಕೆಲವ್ರಿಗೆ ಈಗ ಸದ್ಯಕ್ಕೆ ಅವರು ಬರುವಂಥ ಮನಸ್ಥಿತಿಯಲ್ಲಿ ಇಲ್ಲ. ಯಾಕೆಂದರೆ ಅವರ ಮನೇಲಿ ಮ್ಯಾರೇಜ್ ಕಮಿಟ್ಮೆಂಟ್ ನಡೀತಾ ಇದೆ, ಅಥವಾ ಮ್ಯಾರೇಜ್ ಬಗ್ಗೆ ಮಾತುಕತೆ ನಡೀತಾ ಇದೆ ನ್ಯೂ ಪರ್ಸನ್ ಜೊತೆ. ಹಾಗಾಗಿ ಅವರು ಬರೋದು ಸ್ವಲ್ಪ ಡೌಟ್ ಇದೆ. ಬಟ್ ಕೆಲವ್ರಿಗೆ ಡೆಫಿನೆಟ್ಲಿ ಅವರು ವಾಪಸ್ ಬರ್ತಾರೆ. ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಇಲ್ಲಿ ನಿಮ್ಮ ಎಕ್ಸ್ ಎನರ್ಜಿ ಇದೆ, ಥರ್ಡ್ ಪಾರ್ಟಿ ಎನರ್ಜಿ ಜೊತೆಗೆ ನಿಮ್ಮ ಎಕ್ಸ್ ಎನರ್ಜಿನೂ ಇದೆ. ಸೊ ಲೆಟ್ ಮಿ ಕ್ಲಿಯರ್ ಒನ್ ಥಿಂಗ್. ಏನು ಅಂದರೆ ಇಲ್ಲಿ ಎಕ್ಸ್ ಬರ್ತಾರಾ ಇಲ್ವಾ ಅಂದರೆ ಬರ್ತಾರೆ. ಥರ್ಡ್ ಪಾರ್ಟಿನೇ ನಿಮ್ಮ ಲೈಫಲ್ಲಿ ಎಕ್ಸ್ ಆಗಿದ್ರೆ ಅವ್ರು ಬರ್ತಾರೆ. ಆದರೆ ಕೆಲವರಿಗೆ ಇಲ್ಲಿ ಅವರು ಹೊಸ ಪರ್ಸನ್ನ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ಕೆಲವರಿಗೆ ಅವರು ವಾಪಸ್ ಬಂದು ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡುವಂಥ ಸಾಧ್ಯತೆ ಇದೆ. ಸೊ ಕೆಲವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಉದ್ಭವ ಆಗಿದೆ. ಓವರಲ್ ಆಗಿ ನೋಡೋದಂದರೆ ಅವರು ಹ್ಯಾಪಿಯಾಗಿ ಇದ್ದಾರೆ. ಓಕೆ, ನಿಮ್ಮ ಬಗ್ಗೆ ಪ್ರೀತಿ ಇದೆಯಾ? ಎಸ್ ಇದೆ. ಖುಷಿಯಾಗಿದ್ದಾರಾ? ಎಸ್ ಇದ್ದಾರೆ. ಸೊ ವಿಲ್ ಆಫ್ ಫಾರ್ಚೂನ್ ಇದೆ. ಸೊ ಖಂಡಿತ ಅದೃಷ್ಟ ಏನಿದೆ, ಕೆಲವ್ರಿಗೆ ಅದು ಡಿವೈನ್ ಟೈಮಿಂಗ್ ಅಂತ ಏನು ಹೇಳ್ತಾರೆ ಆವಾಗ ಬರುತ್ತೆ. ಸೊ ಅದೃಷ್ಟಕ್ಕೋಸ್ಕರ ಕಾಯ್ತಾ ಇದ್ರೆ ಅದು ಡಿವೈನ್ ಟೈಮಿಂಗಲ್ಲಿ ಬರುತ್ತೆ. ಸೊ ನಿಮ್ಮನ್ನು ನೀವು ರಿಲೀಸ್ ಮಾಡಬೇಕು, ಕಂಫರ್ಟ್ ಝೋನಿಂದ ಆಚೆ ಬರಬೇಕು. ಆ ಒಂದು ಭ್ರಮೆ ಅಥವಾ ಕನ್ನಡಿಯೊಳಗಿನ ಗಂಟು ಏನಿದೆ, ನಿಮ್ಮನ್ನು ಯಾರಿಂದನೂ ಕಟ್ ಹಾಕ್ಲಿಕ್ಕೆ ಅವಕಾಶನ ಮಾಡಿಕೊಡ್ಬಾರ್ದು. ಯು ರಿಲೀಸ್ ಯುವರ್ ಸೆಲ್ಫ್. ಓಕೆ,
ಓಕೆ, ಸೀಕ್ರೆಟ್ ವಿಲ್ ರಿವೀಲ್ ಅಂತ ಇದೆ. ಸೀಕ್ರೆಟ್ ರಿವೀಲ್ ಆಗಬೇಕು ಅನ್ನೋದಿದೆ. ಆದಷ್ಟು ಬೇಗ ಸೀಕ್ರೆಟ್ಸ್ ಎಲ್ಲ ರಿವೀಲ್ ಆಗತ್ತೆ. ನಿಮ್ಮ ಫ್ಯಾಮಿಲಿ ಮೆಂಬರ್ ಫೀಮೇಲ್ ಪರ್ಸನ್ಸ್ ಅವ್ರ ಲೈಫಲ್ಲಿ, ಅಥವಾ ಅವರ ಫ್ಯಾಮಿಲಿ ಫೀಮೇಲ್ ಪರ್ಸನ್ಸ್ ಯಾರಾದರೂ ಅವರಿಗೆ ಪ್ರಾಬ್ಲಮ್ ಮಾಡಿದರೆ ಅದು ಕೂಡ ಗೊತ್ತಾಗುತ್ತೆ. ಅವ್ರ ಲೈಫಲ್ಲಿ ಯಾರು ಟ್ರಾಜಿಡಿ ಕ್ರಿಯೇಟ್ ಮಾಡಿದ್ರು ಅಥವಾ ಯಾರು ಈ ಸಪ್ರೆಷನ್ಗೆ ಕಾರಣ ಆದರೂ ಅದು ಕೂಡ ಗೊತ್ತಾಗತ್ತೆ. ಜೊತೆಗೆ ನಿಮ್ಮ ಲೈಫಲ್ಲೂ ನಿಮಗೆ ಗೊತ್ತಿಲ್ಲದಂಥ ಬಹಳಷ್ಟು ಸತ್ಯಗಳು ಸಿಗುತ್ತೆ. ಬಹಳಷ್ಟು ಜನಕ್ಕೆ ಅವರ ಬರೆದಿರುವಂಥ ಡೈರಿ ಸಿಕ್ಕಬಹುದು. ಡೈರಿ ಕೂಡ ಸಿಗುವಂಥ ಸಾಧ್ಯತೆ ಇದೆ. ಎಲ್ಲ ನೋಟ್ ಸಿಗಬಹುದು. ಸೊ ಒಂದು ಸೀಕ್ರೆಟ್ ವಸ್ತು ಕೂಡ ಅವ್ರ ಬಗ್ಗೆ ಸಿಗುತ್ತೆ. ಇನ್ಸೆಕ್ಯೂರಿಟೀಸ್ ಏನಿದೆ ಇದೆಲ್ಲ ಹೋಗುತ್ತೆ. ಆ ಮೂಡ್ ಸ್ವಿಂಗ್ಸಿಂದ ಹೊರಗೆ ಬರಬೇಕು. ಅವ್ರು ಬರ್ತಾರೆ. ಓಕೆ, ಸೊ 10 ಆಫ್ ಸೋರ್ಸ್ ಇದ್ರೆ, ಸೊ ಆಗಲೇ ಹೇಳ್ದಂಗೆ ಅವ್ರು ಬರೋ ಅಂಥ ಪ್ರಯತ್ನನ ಪಡ್ತಿದ್ದಾರೆ. ಬಟ್ ಇದು ಬಂದರೂ ಕೂಡ ಹೊಸ ಪ್ರೀತಿನ ತೊಗೊಂಬರ್ಬೇಕು ನಿಮ್ಮ ಲೈಫಿಗೆ. ಒಂದು ಗುಡ್ ನ್ಯೂಸ್ ಆಗಿ ಅಥವಾ ಗುಡ್ ಚಾಮ್ ಆಗಿ ಬರಬೇಕು, ನೀವಿಬ್ರು ಚೆನ್ನಾಗಿರ್ಬೇಕು ಅನ್ನೋದು ಅವ್ರ ಉದ್ದೇಶನೂ ಇದೆ. ಬಟ್ ಇಲ್ಲಿ ಕೆಲವರಿಗೆ ರಿಲೇಶನ್ಶಿಪ್ ಎಂಡ್ ಆಗಿದೆ. ಬೆನ್ ಹಿಂದೆ ಮಾಡಿದಂಥ ಮೋಸಗಳು ಇಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ಇದೆ. ಹಾಗಾಗಿ ನೀವು ನಿರ್ಧಾರ ತಗೊಳ್ಳಿ, ಅವರು ಬೇಕಾ ಬೇಡವಾ ಅಂತ. ಸೊ ಖಂಡಿತ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ನಿಮ್ಮ ಮುಂದೆ ನಿಲ್ಲುವಂಥ ಸಾಧ್ಯತೆ ಇದೆ. ಜೊತೆಗೆ ತುಂಬ ಕಷ್ಟ ಇದೆ ಇಲ್ಲಿ ಆಯ್ಕೆ ಮಾಡ್ಕೊಳ್ಳುವಂಥದ್ದು, ನೀವಾಗಲಿ ಅವರಾಗಲಿ. ಟು ಬಿ ಫ್ರ್ಯಾಂಕ್, ರಿಯಲ್ ಆಗಿ ಸಿಂಗಲ್ಸ್ ಇದೆ, ಲವ್ ಮಾಡಿ ಕಾಯ್ತಾ ಇದ್ರೆ, ಎಸ್ ದೇ ವಿಲ್ ಕಮ್ ಬ್ಯಾಕ್. ಇನ್ ಕೇಸ್ ನೀವೇನಾದರೂ ಥರ್ಡ್ ಪಾರ್ಟಿಲಿ ಅಥವಾ ಅವರು ಥರ್ಡ್ ಪಾರ್ಟಿಲಿ ಇದ್ರೆ, ಸೊ ಲೆಟ್ ಗೋ ಮಾಡಿ. 2 ಆಫ್ ಕಪ್, ನಿಜವಾದ ಪ್ರೀತಿ ಬರೋದ್ರಲ್ಲಿ ಇದೆ. ಸೊ ಟವರ್ ಮೂಮೆಂಟ್ ಏನೋ ಆಗೋದ್ರಲ್ಲಿ ಇದೆ. ಕೇರ್ಫುಲ್ ಆಗಿ ಇರಿ. ಅವ್ರು ಬಂದರೆ ಸುಮ್ಮನೆ ಬರೋದಿಲ್ಲ, ಒಂದಷ್ಟು ಸಮಸ್ಯೆಗಳನ್ನ ತಗೊಂಡು ಬರ್ತಾರೆ. ಹಾಗಾಗಿ ಜಸ್ಟ್ ಅವಾಯ್ಡ್ ಇಟ್. ಓಕೆ, ಸೊ ಬನ್ನಿ ಸ್ವಲ್ಪ ಲೆಟರ್ಸ್ ನೋಡೋಣ. MB VM RMV Z. ಓಕೆ, MBA ಮಾಡೋ ಸ್ಟೂಡೆಂಟ್ಸ್ ಇರಬಹುದು. ಓಕೆ, ಗ್ರ್ಯಾಂಡ್ ಫೈನಲ್ ರೀಚ್ ಆಗುವಂಥದ್ದಿದೆ. ಯಾರು ನಿಮ್ಮ ಗರ್ಲ್ ಫ್ರೆಂಡ್ ರೀಡ್. ಸೊ XU ಇದೆ. ಏನಂತ ಲೆಟರ್ ನೋಡುವ. ಓಕೆ, ಅಗೈನ್ R ಇದೆ. CT Q ಝೂ ಇರ್ಬೋದು. ಸೊ ಕ್ರಿಕೆಟ್, ಆರ್ಟ್, CRTMBA ZQVMR GFRDXUZOA ಇದೆ. ಸೊ ಇದಿಷ್ಟು ನಿಮ್ಮ ರೀಡಿಂಗ್. ಐ ಥಿಂಕ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಶುಕ್ರವಾರ, ಆಷಾಢ ಶುಕ್ರವಾರ ಇದೆ. ನಿಮ್ಮ ಪ್ರೀತಿ ಪಾತ್ರ ದೇವರಿಗೆ ವಿಶೇಷವಾದ ಪೂಜೆನ ಸಲ್ಲಿಸಿ, ಕೃತಜ್ಞತೆನ ಸಲ್ಲಿಸಿ ಅಂತ ಹೇಳ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗ್ತೀವಿ ಕನ್ನಡ ಚಾನಲ್. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಬನ್ನಿ, ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಿಮ್ಮ ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ಎಕ್ಸ್ ಸಿಚುವೇಶನ್ ಏನಿದೆ ನೋಡೋಣ. ಎಕ್ಸ್ ವಾಪಸ್ ಬರ್ತಾರಾ ಇಲ್ವಾ? ಥರ್ಡ್ ಪಾರ್ಟಿ ಹ್ಯಾಪಿ ಆಗಿದ್ದಾರಾ? ಕಾಮಣ್ಣನ ಮಕ್ಕಳು. ಕಾನೂನಿನ ಮೊರೆ ಹೋಗುವಂಥ ಅಗತ್ಯ ಅವಶ್ಯಕತೆ ಇರಬಹುದು. ಅವರು ಸದ್ಯಕ್ಕೆ ಟ್ರ್ಯಾಪಿಂಗ್ ಎನರ್ಜಿಲಿ ಇದ್ದಾರೆ.
ತುಂಬ ಓವರ್ ಆಕರ್ಷಿತರಾಗಿ ಇದ್ದಾರೆ ಥರ್ಡ್ ಪಾರ್ಟಿ ವಿಚಾರದಲ್ಲಿ, ಅಥವಾ ಅವರು ಹೆಚ್ಚಿಗೆ ದುಡ್ಡಿನ ಬಗ್ಗೆ ಆಕರ್ಷಿತರಾಗಿದ್ದಾರೆ, ಅಥವಾ ಬೇರೆ ದೇಶಕ್ಕೆ ಹೋಗುವಂಥದ್ದು, ಅಥವಾ ಬೇರೆ ಪರ್ಸನ್ ಅವರ ಲೈಫಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಬೇರೆಯವರ ವಶದಲ್ಲಿ ಮೋಹ ಪಾಶದಲ್ಲಿ ಅವರು ಸಿಲುಕಿದ್ದಾರೆ, ಇಲ್ಲಾಂದ್ರೆ ನೀವು ಅವರ ಮೋಹ ಪಾಶದಲ್ಲಿ ಸಿಲುಕಿದ್ದೀರ, ಅಥವಾ ಅವರು ನಿಮ್ಮ ಮೋಹ ಪಾಶದಲ್ಲಿ ಸಿಲುಕಿದ್ದಾರೆ. ಮೂರು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ದೇರ್ ಇಸ್ ಚಾನ್ಸಸ್, ಸೋ ಮೆನಿ ಪೀಪಲ್ ನೋಡ್ತಾ ಇರೋದ್ರಿಂದ, ಹಾಗಾಗಿ ಅವರ ಗಮನ ಈಗ ಜಾಸ್ತಿ ಹಣದ ಕಡೆ ಇದೆ, ಹಣಕಾಸಿನ ಕಡೆ ಇದೆ, ಜೊತೆಗೆ ಎಲ್ಲೋ ಹೋಗುವಂಥ ಪ್ರಯಾಣಿಕ ಟ್ರಾವೆಲ್ ಮಾಡ್ತಾ ಅವರು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಕಾನೂನಿಗೆ ಹೆದರಿ ಅವರು ಹೋಗಿರ್ಬೋದು, ಅಥವಾ ಕಾನೂನಿನ ತೊಡಕು ಉಂಟಾಗಿ ಅವರು ಹೋಗಿರುವಂತ ಸಾಧ್ಯತೆ ಇದೆ. ಸೊ ಕಾನೂನಿಗೆ ಸಂಬಂಧಪಟ್ಟಂಗೆ ಏನಾದರೂ ವಿಚಾರಗಳು ಇದೆ, ಹಣಕಾಸಿಗೆ ಸಂಬಂಧಪಟ್ಟಂಗೆ, ಹಾಗಾಗಿ ಅವರು ಅಲ್ಲಿ ಇರುವಂತ ಸಾಧ್ಯತೆ ಇದೆ. ಸೊ ಅವರಿಗೆ ಸಾಕಷ್ಟು ಗೌರವಗಳು ಸಿಗ್ತಾ ಇದೆ ಈಗ ಪ್ರಪಂಚದಲ್ಲಿ, ಅಥವಾ ಅವರದೇ ಲೋಕದಲ್ಲಿ ಸಾಕಷ್ಟು ಗೌರವ, ಒಲವು, ಎಲ್ಲವೂ ಅವ್ರಿಗೆ ಸಿಗ್ತಾ ಇದೆ. ಅದ್ರ ಜೊತೆಗೆ ಇನ್ನೊಂದೇನಾಗ್ತಿದೆ ಅಂದ್ರೆ ಇಲ್ಲಿ ಅವ್ರ ತಲೆಯಲ್ಲಿರೋದು ಒಂದೇ, ಅವರು ನಿಮ್ಮನ್ನ ಯಾಕೆ ಉಪಯೋಗಿಸ್ಕೊಂಡು ಅಥವಾ ಬೇರೆಯವ್ರನ್ನ ಯಾಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ನೋದಾದ್ರೆ, ಅವರಿಗೆ ಸಮಾಜದಲ್ಲಿ ಗೌರವ ಬೇಕು, ಹಣ ಬೇಕು, ಹೆಸರು ಮಾಡಬೇಕು, ಹಣ ಮಾಡಬೇಕು. ಅದು ಯಾರನ್ನಾದ್ರೂ ತುಳ್ದಾದ್ರೂ ಸರಿ, ಅಥವಾ ಯಾರನ್ನಾದ್ರೂ ಕೊಂದಾದ್ರೂ ಸರಿ, ಈ ಥರ ಎನರ್ಜಿ ಇದೆ. ಯಾರೋ ಕೆಲವರಿಗೆ, ಎಲ್ಲರಿಗೂ ಅಲ್ಲ. ಸೊ ಎಲ್ಲರೂ ಒಳ್ಳೆಯವರೇ ಇದ್ದಾರೆ, ಬಟ್ ಕೆಲವರು ದುರುದ್ದೇಶದಲ್ಲಿ ಯಾರು ಸಿಕ್ಕಾಕೊಂಡಿದ್ದೀರಾ, ಯಾಕೆ ನನಗೆ ಹೀಗಾಯ್ತು, ಯಾಕೆ ಹೀಗೆ ನನ್ನ ಟ್ರ್ಯಾಪ್ ಮಾಡಿದ್ರು ಅನ್ನೋದಾದ್ರೆ, ಅವರು ನಿಮ್ಮನ್ನ ಟ್ರ್ಯಾಪ್ ಮಾಡಿದ್ದು ಒಂದು ಹಣದ ವಿಚಾರಕ್ಕಾಗಿ, ಇನ್ನೊಂದು ನಿಮ್ಮ ಯಶಸ್ಸನ್ನ ಕಸಿದು ಅವರ ಯಶಸ್ಸು ಮಾಡ್ಕೊಳ್ಳೋದಕ್ಕಾಗಿ. ಸೊ ಇನ್ನ ಟ್ರ್ಯಾಪಿಂಗ್ ಎನರ್ಜಿ ಒಳಗೆ ಇದ್ದೀರಾ, ಅದರಿಂದ ಹೊರಗೆ ಬನ್ನಿ. ಸೊ ಈ ಸಮಸ್ಯೆ ಎಲ್ಲ ಆದಷ್ಟು ಬೇಗ ಅಂತ್ಯ ಆಗಿ ನಿಮ್ಮ ಜೀವನಕ್ಕೆ ನ್ಯಾಯ ಸಿಗುವಂತ ಸಾಧ್ಯತೆ ಇದೆ. ಅಟ್ ದಿ ಸೇಮ್ ಟೈಮ್ ಅವರು ಕೂಡ ಇದನ್ನ ಒಂದು ಬಿಸ್ನೆಸ್ ಆಗಿ ತಗೊಂಡಿರೋದ್ರಿಂದ ಸ್ವಲ್ಪ ಕಠಿಣ ಇರಬಹುದು ಇದೆ. ಅವರೀಗ ಯೋಚನೆ ಮಾಡ್ತಾ ಇದ್ದಾರೆ, ಯಾಕೆ ಅಂದ್ರೆ ಅವರು ನಿಮ್ಮನ್ನ ಅಥವಾ ನೀವು ಅವ್ರ ಬಗ್ಗೆ ಎಲ್ಲೂ ಕಾನೂನಿಗೆ ಸಂಬಂಧಪಟ್ಟಂಗೆ ಏನು ಕ್ರಮಗಳನ್ನ ತಗೊಂಬಾರ್ದು ಅನ್ನೋದು ಅವರ ಉದ್ದೇಶ ಇದೆ. ಓಕೆ, ಸೊ ಥಿಂಕಿಂಗ್ ಮ್ಯಾನ್ ಥಿಂಕ್ ಮಾಡ್ತಾ ಇದ್ದಾರೆ, ಥಿಂಕ್ ಮಾಡ್ತಾನೆ ಇರಲಿ ಅವರು. ಸೊ ಎಸ್, ಥರ್ಡ್ ಪಾರ್ಟಿ ಸಿಚುವೇಶನ್ ಸ್ಟ್ರಾಂಗ್ ಆಗಿ ಇದೆ. ಏನು ಹೇಳಿದೆ, ಇನ್ನು ಟ್ರ್ಯಾಪಿಂಗ್ ಎನರ್ಜಿಲೇ ಇದ್ದೀರಾ. ಅವರು ನಿಮ್ಮನ್ನ ಕಟ್ ಹಾಕ್ಲಿಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ. ಎಲ್ಲವೂ ಕೂಡ ಹಣದ ಮೋಹ, ಅಧಿಕಾರದ ದಾಹ, ಚಕ್ರವ್ಯೂಹ ಇದು ಚಕ್ರವ್ಯೂಹ, ಹಣದ ಮೋಹ, ಅಧಿಕಾರದ ದಾಹ. ಕೆಲವ್ರು ಮಾತ್ರ ಟ್ರ್ಯಾಪಿಂಗ್ ಎನರ್ಜಿಲಿ ಇದ್ದಾರೆ. ನೀವು, ನಿಮ್ಮ ಥರ್ಡ್ ಪಾರ್ಟಿ ಇಬ್ರು ಅಥವಾ ಎಕ್ಸ್, ಅಷ್ಟು ಜನ. ನಿಮ್ಗೆ ಇನ್ನೊಂದು ಸ್ವಲ್ಪ ಹೀಲಿಂಗ್ ಬೇಕಾಗಿದೆ. ಯು ನೀಡ್ ಸಮ್ ಹೀಲಿಂಗ್. ಆ ಹೀಲಿಂಗ್ ಎಲ್ಲ ಮುಗಿದ ಮೇಲೆ ನಿಮ್ಮ ಲೈಫಿಗೆ ಒಳ್ಳೇದು ಬರುವಂಥದ್ದು, ಅಥವಾ ಅವ್ರಿಗೆ ಒಳ್ಳೇದಾಗುವಂಥದ್ದು, ಇದೆಲ್ಲ ಮುಗಿಲಿಕ್ಕೆ ಮೇ ಬಿ ಇನ್ನು ಒಂದು 6 ಮಂತ್ ಬೇಕಾಗಬಹುದು, ಅಥವಾ 16 ಡೇಸ್ ಬೇಕಾಗಬಹುದು, 6 ವೀಕ್ ಬೇಕಾಗಬಹುದು. ನೀವು ಮಾಡಬೇಕಾಗಿರೋದು ಪೇಷನ್ಸ್. ಅಟ್ ದಿ ಸೇಮ್ ಟೈಮ್ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ, ಅಥವಾ ನಿಮ್ಮ ಥರ್ಡ್ ಪಾರ್ಟಿ ಏನಿದ್ದಾರೆ, ಅಥವಾ ನಿಮ್ಮ ಎಕ್ಸ್ ಏನಿದ್ದಾರೆ, ಅವರು ಕೂಡ ಪೇಷನ್ಸ್ ಅಲ್ಲಿ ಇದ್ದಾರೆ. ಕಾಯಬೇಕು ಅನ್ನೋ ಎನರ್ಜಿಲಿ ಅವರು ಇದ್ದಾರೆ. ಆ ಪೇಷನ್ಸ್ ಇಂದ ಕಾಯ್ದಿದ್ದೆ ಆದ್ರೆ, ಆ ತಾಳ್ಮೆಯಿಂದ ಕಾಯ್ದಿದ್ದೆ ಆದ್ರೆ, ಈ ಬ್ರೇಕಪ್ ಇಂದ ಹೊರಗೆ ಬರ್ತೀರಾ. ಒಂದೊಳ್ಳೆ ಪರ್ಫೆಕ್ಟ್ ಪಾರ್ಟ್ನರ್ ಅನ್ನೋರು ನಿಮ್ಮ ಜೀವನಕ್ಕೆ ಬರ್ತಾರೆ. ನಿಮ್ಮ ಅದೃಷ್ಟದ ದಿನಗಳು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಬರುತ್ತೆ. ವಿತ್ ಕೇರಿಂಗ್ ಕನೆಕ್ಷನ್, ಪರ್ಸನಲ್ ಹ್ಯಾಪಿನೆಸ್ ಬರುತ್ತೆ. ಬಟ್ ಅಲ್ಲಿವರೆಗೂ ನೀವು ಕಾಯಬೇಕು. ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಫಾರ್ ಯುವರ್ ಲವ್ ಲೈಫ್ ಆರ್ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಹೊರಗೆ ಬರಲಿಕ್ಕೆ. ಸೊ ಸ್ಟಾಪ್ ಥಿಂಕಿಂಗ್, ಓವರ್ ಥಿಂಕಿಂಗ್ ಮಾಡಬೇಡಿ. ಜಸ್ಟ್ ಲೆಟ್ ಗೋ ಮಾಡುವಂಥ ಮೂಡಿಗೆ ಬನ್ನಿ. ಓಕೆನಾ? ಎಸ್, ಅವರು ತುಂಬ ಚೆನ್ನಾಗಿದ್ದಾರೆ. ಡೈಲಿ ನಿಮ್ಮನ್ನ ವಾಚ್ ಮಾಡ್ತಾ ಇದ್ದಾರೆ. ನೀವೇನು ಮಾಡ್ತಾ ಇದ್ದೀರಾ, ಅವ್ರೇನು ಮಾಡ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಮಾಹಿತಿ ಇಟ್ಟಿದ್ದಾರೆ. ಜೊತೆಗೆ ಅವರು ಖುಷಿಯಾಗಿದ್ದಾರೆ. ಅವ್ರ ವಿಶ್ ಕಮ್ ಟ್ರೂ ಆಗಬೇಕು. ಅದಕ್ಕೆ ತಾಳ್ಮೆಯಿಂದ ಅವರ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ತಾ ಇದ್ದಾರೆ.
ಶಿ ಅಥವಾ ಹಿ ಇಬ್ರು ಕೂಡ ಹ್ಯಾಪಿ ಮೂಮೆಂಟ್ ಟುಗೆದರ್ ಇದ್ದಾರೆ ಥರ್ಡ್ ಪಾರ್ಟಿ ಜೊತೆ. ಅವರಿಗೆ ಆಪ್ಷನ್ಸ್ ಇದೆ, ನೀವಾ ಅವರ ಅವರ ನೀವಾ ಅನ್ನುವಂಥದ್ದು. ಹಾಗಾಗಿ ಅವರು ಈ ಟೈಮ್ನ ಎಂಜಾಯ್ ಮಾಡ್ತಿದ್ದಾರೆ. ಜೊತೆಗೆ ಅವರು ಒಂಥರ ಸ್ಟಡಿ ಮೂಮೆಂಟಲ್ಲಿ ಇದ್ದಾರೆ. ಈ ಸಿಚುವೇಶನ್ ಅವ್ರಿಗೆ ಏನು ಕಲಿಸ್ತಾ ಇದೆ, ಹೇಗಿದೆ, ಏನೋ ಒಂದು ಕಲ್ತ್ಕೊಳ್ಳುವಂಥ ಇದರಲ್ಲಿ ಇದ್ದಾರೆ. ಸೊ ಅವರು ಒಂದು ನ್ಯೂ ಬಿಗಿನಿಂಗ್ ಎನರ್ಜಿಲಿ ಇದ್ದಾರೆ, ನ್ಯೂ ಬಿಗಿನಿಂಗ್ ಎನರ್ಜಿ ಮಾಡುವಂಥ ಮನಸ್ಥಿತಿಲಿ ಇದ್ದಾರೆ. ಅವರು ಗೊತ್ತಿದೆ ಯಾರಿಲ್ಲಿ ಮೋಸ ಹೋಗ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿದೆ ಅವರಿಗೆ. ಮೋಸ ಮಾಡ್ತಾ ಇದ್ದೀನಿ ಅಂತ ಗೊತ್ತಿದ ಮೇಲೆ ಅವರಿಗೆ ಮನೆಯವ್ರನ್ನ ಯಾಮಾರಿಸೋದು ದೊಡ್ಡ ವಿಚಾರ ಅಲ್ಲ. ಖಂಡಿತ ನಿಮ್ಮನ್ನ ಅವರು ಬೇರೆಯವ್ರ ಜೊತೆ ನೋಡಿರ್ಬೋದು, ಅಥವಾ ಅವರು ಬೇರೆಯವ್ರ ಜೊತೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಡೆವಿಲ್ ಎನರ್ಜಿ ಇದೆ, ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ, ಟ್ರ್ಯಾಪಿಂಗ್ ಎನರ್ಜಿ ಇದೆ, ತುಂಬ ಸೆಡಕ್ಟಿವ್ ಎನರ್ಜಿ, ಅಥವಾ ತುಂಬಾನೇ ಒಬ್ಬರಿಗೊಬ್ರು ದೈಹಿಕ ಆಕರ್ಷಣೆಗೆ ಒಳಗಾಗಿರುವಂಥದ್ದು, ಅಥವಾ ಕೆಲವು ಪ್ರಯೋಗಗಳನ್ನ ಮಾಡಿ ನಿಮ್ಮನ್ನ ಅವರು ಅಥವಾ ಅವ್ರನ್ನ ನೀವು ವಶಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿರಬಹುದು. ಇದೆಲ್ಲದರಿಂದ ಹೊರಗೆ ಬರಲಿಕ್ಕೆ ಸಾಕಷ್ಟು ಸಮಯ ಬೇಕು. ಬಹಳ ಜನಕ್ಕೆ ನಿಮ್ಮ ಆಸೆ ಅಂತೆ ಅವರು ವಾಪಸ್ ಬರುವಂಥದ್ದು ಇದೆ. ಯಾಕೆಂದ್ರೆ ನಿಮ್ಮನ್ನು ಬಿಟ್ಟಿರೋಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಇದೆ. ಅಟ್ ದಿ ಸೇಮ್ ಟೈಮ್ ನಿಮಗೂ ಅವ್ರನ್ನ ಬಿಟ್ಟಿರೋಕ್ಕೆ ಕಷ್ಟ ಆಗ್ತಾ ಇದೆ. ಬಹಳ ಜನಕ್ಕೆ ಇದು ನಿಮ್ಮ ಆಫೀಸ್ ಬಾಸ್ ಅಥವಾ ಕೆಲಸದ ಮೇಲೆ ಇರುವಂಥವ್ರು ಇರ್ಬೋದು. ಸೊ ಎಕ್ಸ್ ಎನರ್ಜಿ ಇರಬಹುದು. ಓಕೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಕೂಡ ಎನರ್ಜಿ ಇರಬಹುದು. ಸೊ ಏನೋ ಒಂದು ಟವರ್ ಮೂಮೆಂಟ್, ಅನ್ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ ಒಂದು ಕ್ರಿಯೇಟ್ ಆಗೋದ್ರಲ್ಲಿ ಇದೆ ಅವ್ರ ಲೈಫಲ್ಲಿ, ಅಥವಾ ನಿಮ್ಮ ಲೈಫಲ್ಲಿ ಒಂದು ಟ್ರ್ಯಾಜಿಡಿ ಎಂಡ್ ಆಗಬಹುದು, ಅಥವಾ ಒಂದು ಸಮಸ್ಯೆ ಆಗಬಹುದು. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಓಕೆ, ದಿಸ್ ಇಸ್ ನಾಟ್ ಗುಡ್ ರಿಲೇಶನ್ಶಿಪ್ ಅಂತ ಹೇಳಬಹುದು. ಯಾಕೆಂದರೆ ಅಗೇನ್ ನಿಮ್ಗೆ ಹೇಳ್ತಾ ಇರೋದು ತಾಳ್ಮೆಯಿಂದ ಇರಿ, ಟೆಂಪರೆನ್ಸ್ ಇರಿ. ನಿಮ್ಮ ಪ್ರೀತಿ ಅವ್ರಿಗೆ ಕಷ್ಟ ಕೊಡ್ತಾ ಇದೆ. ಅಟ್ ದಿ ಸೇಮ್ ಟೈಮ್ ಅವರ ಪ್ರೀತಿಯಿಂದ ಹೊರಗೆ ಬರೋಕ್ಕಾಗ್ದಿರಾ, ಅಥವಾ ನಿಮ್ಮ ಪ್ರೀತಿಯಿಂದ ಅವರು ಹೊರಗೆ ಬರೋಕ್ಕಾಗ್ದಿರಾ ತುಂಬಾನೇ ಅವರಿಗವರು ತೊಂದರೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಅಂಥ ಒಂದು ಕೆಲವು ಕಠಿಣ ನಿರ್ಧಾರಕ್ಕೆ ನೀವು ಬರೋದು ಬೇಡ. ನಿಮ್ಮ ಲೈಫ್ ತುಂಬ ದೊಡ್ಡದಿದೆ. ಸೊ ಅವರ ನೆನಪುಗಳನ್ನ ಸಾಧ್ಯ ಆದಷ್ಟು ಅಳಿಸಿ ಹಾಕೋಕ್ಕೆ ಪ್ರಯತ್ನನ ಪಡಿ. ವೀಲ್ ಆಫ್ ಫಾರ್ಚೂನ್ ಮತ್ತು 6 ಆಫ್ ಸೋರ್ಸ್ ಇದೆ. ಸೊ ಇದು ಒಳ್ಳೆ ಸಮಯ ನೀವು ಮೂವ್ ಆನ್ ಮಾಡಲಿಕ್ಕೆ. ಹಾಗಾಗಿ ಮೂವ್ ಆನ್ ಮಾಡೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಸೊ ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಫ್ಯಾಮಿಲಿ ಲೈಫ್ ತುಂಬ ಮುಖ್ಯ. ಖಂಡಿತ ಇಲ್ಲಿ ನೀವು ಅವ್ರನ್ನ ಟ್ರ್ಯಾಪ್ ಮಾಡಿದ್ದೀರಾ, ಅವ್ರು ನಿಮ್ಮನ್ನ ಟ್ರ್ಯಾಪ್ ಮಾಡಿದ್ದಾರೆ, ಅದು ನಿಮಗೆ ಗೊತ್ತಿದೆ. ಸೊ ಯಾರು ಯಾರ ಮೇಲೆ ಏನೇನು ಪ್ರಯೋಗ ಮಾಡಿದ್ದೀರಾ, ಅಥವಾ ಏನೇನು ಉಪಯೋಗಿಸ್ಕೊಂಡಿದ್ದೀರಾ, ಯಾರನ್ನ ಪಡ್ಕೊಳ್ಳೋದಕ್ಕೆ ಏನು ಪ್ರಯತ್ನ ಪಟ್ಟಿದ್ದೀರಾ ಅಂತ. ಹಾಗಾಗಿ ನಿಮಗೆ ಸರಿ ಅನ್ನಿಸ್ಲಿಲ್ಲ ಅಂತ ಅನ್ಸಿದ ತಕ್ಷಣನೇ ಅದನ್ನ ನಿಲ್ಲಿಸಿ. ಖಂಡಿತ ಒಂದು ಟವರ್ ಮೂಮೆಂಟ್ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇರೋರು ತುಂಬಾ ದೊಡ್ಡ ಮಟ್ಟದ ಬೆಲೆ ತೆರಬೇಕಾಗತ್ತೆ ಅಥವಾ ಕಟ್ಟಬೇಕಾಗತ್ತೆ. ಅದರಿಂದ ಹೊರಗೆ ಬರಬೇಕು ಅಂದರೆ ಜಸ್ಟ್ ಮೂವ್ ಆನ್ ಮಾಡಿ. ಬಹಳ ಜನಕ್ಕೆ ಅವ್ರನ್ನ ಬಿಟ್ಟು ಹಾಕೋಕ್ಕಾಗಲ್ಲ ಅಂದರೆ ಇನ್ನೊಂದು ಸ್ವಲ್ಪ ದಿನ ಬೇಕು. ಹಾಗಾಗಿ ಕಾಯಿರಿ. ಸೊ ಜಡ್ಜ್ಮೆಂಟ್ ಇದೆ, ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಇದು. ಸೊ ಖಂಡಿತ 8 ಆಫ್ ಸೋರ್ಸ್ ಅಗೇನ್ ಇದೆ ನೋಡಿ. ಖಂಡಿತ ಇದು ಟ್ರ್ಯಾಪ್ ಮಾಡಿರೋ ಅಂಥ ಎನರ್ಜಿನೇ, ಟ್ರ್ಯಾಪಿಂಗ್ ಎನರ್ಜಿನೇ ಇರೋದು. ಇದು ತುಂಬ ಚಾಲೆಂಜಸ್ ಇದೆ, ತುಂಬ ಕಷ್ಟ ಇದೆ. ಬಟ್ ಮೆಜಿಷಿಯನ್ ಇದ್ದಾರೆ ಇಲ್ಲಿ. ಸೊ ನೀವು ಒಂದು ಮೆಜಿಷಿಯನ್ ಎನರ್ಜಿಗೆ ಬರಬೇಕಾಗತ್ತೆ. 4 ಆಫ್ ಕಪ್, ಈ ಬೋರ್ಡಮ್ ಲೈಫಿಂದ ನೀವು ಹೊರಗೆ ಬಂದು ನಿಮ್ಮ ಲೈಫನ್ನ ಒಂದು ಪಾಸಿಟಿವ್ ವೇವ್ ಲೆಂತಿಗೆ ನೀವು ತಗೊಂಬರ್ಬೇಕಾಗತ್ತೆ. ಸೊ ಆ ಪಾಸಿಟಿವ್ ಹೇಗೆ ಇರಬೇಕು ಅಂದರೆ, ಸೊ ಜಸ್ಟ್ ಫೋಕಸ್ ಆನ್ ಯುವರ್ ಕೆರಿಯರ್. ಓಕೆ, ಕೆರಿಯರ್ ಬಗ್ಗೆ ಫೋಕಸ್ ಮಾಡಿ, ಅಥವಾ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಅಥವಾ ನಿಮ್ಮ ಫೈನಾನ್ಷಿಯಲ್ ವಿಚಾರದ ಬಗ್ಗೆ ಹೆಚ್ಚಿನ ಗಮನನ ಕೊಡಿ. ಮೆಜಿಷಿಯನ್ ಬಂದಿರೋದ್ರಿಂದ ಯು ನೀಡ್ ಸಮ್ ಪ್ರೊಟೆಕ್ಷನ್. ಸೊ ಯು ನೀಡ್ ಸಮ್ ಪ್ರೊಟೆಕ್ಷನ್. ಆ ಪ್ರೊಟೆಕ್ಷನ್ ಬೇಕು ಅಂದರೆ ತಗೊಳ್ಳಿ. ಇಲ್ಲ ಆ ಥರ ಮೇಜರ್ ಏನೂ ಇಲ್ಲ ಅಂತ ಅನ್ಸಿದ್ರೆ ಜಸ್ಟ್ ಲೆಟ್ ಗೋ ಮಾಡಿ. ನಿಮಗೆ ಗೊತ್ತಿದೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಅವ್ರು ಬರ್ತಾರ ವಾಪಸ್ ಅಂತ ಕೆಲವ್ರ ಪ್ರಶ್ನೆ ಇದೆ. ಡೆಫಿನೆಟ್ಲಿ ಬರ್ತಾರೆ, ಬಟ್ ಇಟ್ ವಿಲ್ ಟೇಕ್ ಟೈಮ್. ಓಕೆ, ಕೆಲವ್ರಿಗೆ ಬೇಗ ಬರ್ತಾರೆ ಈ ಮಂತ್ ಎಂಡಲ್ಲಿ, ಕೆಲವ್ರಿಗೆ ಡಿವೈನ್ ಟೈಮಿಂಗಲ್ಲಿ ಬರ್ತಾರೆ. ಸೊ ಇದೆಲ್ಲ ಆ ಕ್ಷಣದ ನಿರ್ಧಾರ. ಈಗ ಬರಬೇಕು ಅಂದ್ಕೊಂಡವರು ನೆಕ್ಸ್ಟ್ ಬರ್ದಿರ ಹೋಗಬಹುದು, ಹೊರಟವರು ವಾಪಸ್ ಹೋಗ್ಬೋದು. 4 ಆಫ್ ವಾಂಡ್ ಎನರ್ಜಿ ಇದೆ ಇಲ್ಲಿ. ಸೊ ಖಂಡಿತ
ಮದುವೆ ವಿಚಾರ ಇದೆ, ಮನೆಗೆ ನಿಮ್ಮನ್ನು ಬಿಟ್ಟು ಹೋದವರು, ಮನೇಲಿ ಜಗಳ ಮಾಡಿಕೊಂಡು ನೀನು ಬೇಡ ಅಂತ ಹೋದವರು, ಅಥವಾ ಥರ್ಡ್ ಪಾರ್ಟಿ ಜೊತೆನೆ ನಾನು ಲೈಫ್ ಲಾಂಗ್ ಇರ್ತೀನಿ ಅಂತ ಹೋದವರು ವಾಪಸ್ ಬರುವಂಥ ಸಾಧ್ಯತೆ ಇದೆ. ನಥಿಂಗ್ ಟು ವರಿ, ಬಟ್ ಬಿ ಕೇರ್ಫುಲ್. ಸಾಕಷ್ಟು ಸತ್ಯಗಳನ್ನ ನೀವು ತಿಳ್ಕೊಬೇಕಾಗಿದೆ, ಸಾಕಷ್ಟು ಜ್ಞಾನ ನಿಮಗೆ ಇದೆ, ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಅವರು ಖುಷಿಯಾಗಿದ್ದಾರೆ, ಅವರು ಎಂಜಾಯ್ ಮಾಡ್ತಿದ್ದಾರೆ, ಅವರು ಪ್ಲ್ಯಾನ್ಡ್ ಪ್ರಕಾರ ಹೋಗ್ತಾ ಇದ್ದಾರೆ. ಇಲ್ಲಿ ನಿಮ್ಮನ್ನು ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಇರೋರು ಟ್ರ್ಯಾಪ್ ಮಾಡಿದ್ದಾರೆ, ಅವ್ರನ್ನೂ ಕೂಡ ಟ್ರ್ಯಾಪ್ ಮಾಡಿದ್ದಾರೆ. ಸೊ ಅವ್ರವ್ರ ಮುಸ್ಕಿನ ಗುದ್ದಾಟದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ನೆಕ್ಸ್ಟು. ಜಸ್ಟ್ ನಿಮಗೆ ಕೊಡ್ತಾ ಇರುವಂಥ ಸಂದೇಶ ಏನು ಕಾರ್ಡ್ ಅಂದರೆ, ಫೋಕಸ್ ಆನ್ ಯುವರ್ ಹೌಸ್, ಫೋಕಸ್ ಆನ್ ಯುವರ್ ಫ್ಯಾಮಿಲಿ, ಫೋಕಸ್ ಆನ್ ಯುವರ್ ವರ್ಕ್ ಲೈಫ್ ಅಂತ ಹೇಳ್ತಾ ಇದೆ. ದಯವಿಟ್ಟು ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಸ್ವಲ್ಪ ಲೆಟರ್ಸ್ ನೋಡೋಣ. ಸೊ ವೆಯ್ಟ್ ಮಾಡಿ, ಇವಾಗ ಈ ಬೋರಿಂಗಿಂದ ಹೊರಗೆ ಬನ್ನಿ, ನಿಮ್ಮನ್ನು ನೀವು ಸರಿಯಾಗಿ ನೋಡ್ಕೊಳ್ಳಿ. ಈಗ ನಿಮ್ಮ ಕಡೆ ನೀವು ಗಮನ ಕೊಡಬೇಕಾದಂಥ ಸಮಯ ಇದೆ. ಓಕೆ, ಎಫ್ ಇದೆ, ಎಫ್ ಆರ್ ಝಿ, ಹಿ, ಎಫ್ ಅಗೇನ್, ಎಸ್, ಸಾರಿ ಕೆ ಐ ಟಿ, ಕೀರ್ತಿ ಇರ್ಬೋದು, ಕಿರಣ್ ಇರ್ಬೋದು, ದತ್ತ ಇರ್ಬೋದು, ದಲಂ. ಓಕೆ, ದತ್ತು, ವಿ, ಝಿ, ಅಗೇನ್ ವಿ, ಅಗೇನ್ ಎಂ, ಅಗೇನ್ ಎ, ಅಗೇನ್ ಎಂ. ಸಾಕಷ್ಟು ವಿ ಲೆಟರ್ ಇದೆ ಇಲ್ಲಿ. ಮಾವ ಇರ್ಬೋದು. ಓಕೆ, ಸೊ ಹೆಚ್ ಇ ಎಫ್ ಆರ್ ಝಿ ಎಫ್ ಕೆ ಐ ಆರ್ ಎಮ್ ಡಿ ಎ ಟಿ ಯು ಎಂ ಎಲ್ ಎ ಎಂ ಎಕ್ಸ್ ವಿ ಝಿ ವಿ ಅಗೇನ್ ಎಂ ಎ ವಿ ಇರಬಹುದು. ಸೊ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ.